ರಾಜ್ಯದಲ್ಲಿ ಕೆಪಿಎಸ್ಸಿ ಹಗರಣ ದೊಡ್ಡ ಕೇಸಾಗಿ ಈಗ ಸರ್ಕಾರದ ಕುತ್ತಿಗೆಗೆ ಬಂದಿದೆ. ಈ ಮಧ್ಯೆ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಪಿಎಸ್ಸಿ ಹಗರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಲಿಂಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಸ್ಪೆಂಡ್ ಆದ ಕೆಪಿಎಸ್ಸಿ ಚೇರ್ಮನ್ ಮನೆಯಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಫೋಟೋ ಇದೆ ಎಂದು ಹೇಳುವ ಮೂಲಕ ಅಪ್ಪ ಮಕ್ಕಳಿಗೆ ಮತ್ತೆ ಯತ್ನಾಳ್ ಬೆಂಡೆತ್ತಿದ್ದಾರೆ. ಅಷ್ಟೇ ಅಲ್ಲದೆ ಯಡಿಯೂರಪ್ಪ ಏನು ಲಿಂಗಾಯತರ ಗುತ್ತಿಗೆ ಪಡೆದಿದ್ದಾನ, ಪ್ರತಾಪ್ ಸಿಂಹಗೆ ಯಾಕೆ ಟಿಕೆಟ್ ತಪ್ಪಿಸಿದ್ರು, ಇಲ್ಲಿ ರಾತ್ರಿ ತಂದು ಕೊಡೋರಿಗೆ ಮಾತ್ರ ಬೆಲೆ ಅಂತ ಹಿಗ್ಗ ಮುಗ್ಗ ಬೈದಿದ್ದಾರೆ. ಅದಕ್ಕೆ ಬಿಜೆಪಿ ನರಸತಿ ಕರ್ನಾಟಕದಲ್ಲಿ ಅದಕ್ಕೆ ದಮ್ ಉಳಿದಿಲ್ಲ. ಇದರಿಂದ ಏನಾಗ್ಲಕತ್ತೈತಿ, ಭಯ ಇಲ್ಲ ಬಿಜೆಪಿದು. ವಿರೋಧ ಪಕ್ಷ ಅಂತ ಅನುಕೂಲ ಆಗೈತೆ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ನೋಡ್ರಿ ಇವತ್ತು KPSC ಒಳಗೆ ಇಂಥ ದೊಡ್ಡ ಹಗರಣ ಆಗಿದೆ. ನಿನ್ನೆ ಹೈಕೋರ್ಟ್ನಲ್ಲಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಹಂಗಾದ್ರೆ ಬಡವರಿಗೆ ಯಾರಿಗೂ KPSC ಒಳಗೆ ನೌಕರಿನೇ ಸಿಗಬಾರ್ದ. ಒಬ್ಬ KPSC ಚೇರ್ಮನ್ ಒಂದು ವರ್ಷಕ್ಕೆ ನಂದು 40,000 ಉತ್ಪನ್ನ ಐತೆ ಸಾಕ, ಒಂದು ತಿಂಗಳ 2.5 ಲಕ್ಷ ರೂಪಾಯಿ ಪಗಾರ ಐತಿ. ವಿಜಯೇಂದ್ರನ ಕ್ಯಾಂಡಿಡೇಟ್ ಅದು 2 ಕೋಟಿ ತೊಗೊಂಡು KPSC ಚೇರ್ಮನ್ ಮಾಡೋಣ, ಜಗತ್ತಿಗೆ ಬರ್ತೈತಿ. ಅಂಕಿ ನಾವೇ ಪಡಿಬೇಕು, ಅದಕ್ಕೆ ವಿರೋಧ ಆಗ್ತದೆ. ಅಲ್ಲ 400 ಪಶು ವೈದ್ಯಕೀಯ ಇವ್ರನ್ನ ನೇಮಕಾತಿಗೆ ಒಂದು ಡಾಕ್ಟರ್ಗೆ ನಾವು 80 ಲಕ್ಷ ರೂಪಾಯಿ ತಗೋತಾರೆ. ಅವ್ ಡಾಕ್ಟರ್ ಹೆಂಗ್ ಪ್ರಾಮಾಣಿಕ ಕೆಲಸ ಮಾಡ್ತಾನ್ರಿ? ಅವ ಅಲ್ಲಿ ಆಕೆಗೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ, ದನಕ್ಕೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತದೆ. 80 ಲಕ್ಷದ ವಿಡಿಯೋ ಬಿಡುಗಡೆ ಆದ್ರೂ ಕೂಡ ಇದುವರೆಗೂ ಅಪೋಸಿಷನ್ ಅವರು ಒಂದು ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ಏನ್ ಸಂಬಂಧ? ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ, ನಾಳೆ ಏನಾದ್ರು ಲೀಕ್ ಆದ ಕ್ವಶನ್ ಪೇಪರು ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ. ಹಂಗ ಧರ್ಮೇಂದ್ರ ಪ್ರಧಾನ್ ಯಾಕೆ ಜವಾಬ್ದಾರಿ? ಇದನ್ನ ಬಿಜೆಪಿ ಕರ್ನಾಟಕ ಕೇಳ್ತದ? ವಿಜಯೇಂದ್ರ ಎಲ್ಲಿದಾನೆ? KPSC ದೊಡ್ಡ ಹಗರಣ ಆಗಿ ಬಡ ಬಗ್ಗರು ಇವತ್ತು ನೌಕರಿ ಸಿಗಲಾರ್ದು 80 ಲಕ್ಷ ರೂಪಾಯಿ ಒಂದು ಸಣ್ಣ ದವಾಖಾನೆ ಒಂದು ಡಾಕ್ಟರ್ ಆಗೋನಿಗೆ ತಗೊಂಡ್ರ ಇನ್ನು DC ಅಂತರ್ಪುರದಲ್ಲಿ AC ತಹಸೀಲ್ದಾರು, DYSP, PSI ಮತ್ತು ಅವರೆಲ್ಲ 1 ಕೋಟಿ 2 ಕೋಟಿ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀನು ಹೊಟ್ಟೆ ಯಾರ ಕಡೆ ಒಕ್ಕ ತಿಂದ್ಬೇಡಪ್ಪ ಅದ್ರ ಬಿಡ್ತಾರ. ಅವ್ರು 1 ಕೋಟಿ ಎಲ್ಲಿ ತೆಗಿಬೇಕು? ಆ ಬಡವರು ಇರ್ತಾರೆ, ಅವರು ಯಾರು ಬಲ್ಲರ ಸಾವುಕಾರಗಳು ಬಲ್ಲಿ ಹೋಗಿ ಬಡ್ಡಿ ಹೆಂಗ್ ರೊಕ್ಕ ತಂದಿರ್ತಾರ, ತಂದೆ ತಾಯಿಗಳು 2-3 ಎಕರೆ ಇರ್ತದೆ, ಅದನ್ನು ಮಾರ್ಕೊಂಡಿರ್ತಾರೆ. ಮತ್ತು ಅವ್ನಿಗೆ ಪ್ರಾಮಾಣಿಕವಾಗಿ ಇರುವತ್ತು ಹೇಳೋದು 10 ರೂಪಾಯಿ ತಿಂದ್ರೆ ಹುಷಾರ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮುಖ್ಯಮಂತ್ರಿ 2,000 ಕೋಟಿ ರೂಪಾಯಿ ಮನುಷ್ಯ ಅದಾರ. ಇವ್ರು ಏನ್ ತೋಟದಾಗ ಏನಾರ ಬಂಗಾರ ಗಿಡಗಳದು ಹಚ್ಚಾರ. ಈ ಮುಖ್ಯಮಂತ್ರಿ ಭಾಷಣ ಹೊಡಿತಾರೆ ಭಾಳ ಸಾಚ. ಅದನ್ನ 10 ರೂಪಾಯಿ ಹುಷಾರ್ ಮಕ್ಕಳ ಮಕ್ಳಿಗೆ ಏನ್ 10 ರೂಪಾಯಿ? ನಿಮ್ದೇ ಏಟ್ ಆಸ್ತಿ ಐತಿ, DK ಶಿವಕುಮಾರ್ ಏಟ್ ಆಸ್ತಿ ಐತಿ ರಾಜ್ಯದಾಗ? 3-4 ಶ್ರೀಮಂತರೊಳಗ ಯಡಿಯೂರಪ್ಪ, DK ಶಿವಕುಮಾರ್, ಪಾಪ ಸಿದ್ದರಾಮಯ್ಯ ಏನೋ ಮಾಡಿರಲಿಲ್ಲ, ಸಿದ್ದರಾಮಯ್ಯ ಮಗ ಇವೆಲ್ಲ ಲೂಟಿ ಮಾಡೋದು ಬಿಟ್ರೆ ಮುಖ್ಯಮಂತ್ರಿ ಆಗೋದು ಜನರ ಸೇವೆಗಲ್ಲ. ಇದರಿಂದ ಏನಾಗ್ಲಕತ್ತದೆ, ಕರ್ನಾಟಕ ಬಿಜೆಪಿ ವಿರೋಧ ಪಕ್ಷನೇ ಇಲ್ಲ. ಅದರಿಂದ ಕಾಂಗ್ರೆಸ್ನವ್ರಿಗೆ ಅನಿಸ್ಬಿಟ್ಟಿದೆ ಏನ್ ಬೇಕಾ, CT ರವಿನ ಟಾರ್ಗೆಟ್ ಮಾಡ್ಯಾರ, ನಾನು ಟಾರ್ಗೆಟ್ ಮಾಡ್ಯಾರ. ನನ್ನ ಮ್ಯಾಗ 80 ಕೇಸ್ ಹಾಕಿದ್ದು. ಇನ್ನೂ ನ್ಯಾಯಾಲಯ ಇತ್ತು ತಳ ಸುಮ್ಮನೆ ನಿಮ್ಮ ಮುಂದೆ ಅಡ್ಡಾಡಿದ್ದು ಪ್ರೆಸ್ ಮೀಟ್ ಹಾದ್ಯಾಗ ಕೆಲವೊಂದು ಮಂದಿ ಹೇಳ್ತಾರೆ, ಬಿಜಾಪುರ ಲಪುಟ ರಾಜಕಾರಣಿಗಳು ಹದಿ ಬೀದಿಯಾಗ ಪ್ರೆಸ್ ಮೀಟ್ ಮಾಡ್ತಂತ. ನ್ಯಾಯಾಲಯಗಳು ಇರ್ಲಿಕ್ಕಂದ್ರೆ ನಾವೆಲ್ಲಿ ಜೈಲ್ನಾಗ ಇರ್ತಿದ್ದೆ. ಇವತ್ತು ನ್ಯಾಯಾಲಯಕ್ಕೆ ಹೋದಾಗ ಸ್ಕ್ವಾಶ್ ಆಗಿ ಚೀಮಾರಿ ಹಾಕಿ ಕಳಿಸ್ಲಾಕತ್ತಾರ. ಅಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಹಿಂದೂ ಪರವಾಗಿ ಮಾತಾಡುವಂತ ಬಿಜೆಪಿ ಒಳಗೂ ಹಂಗೆ ಆಗ್ಯದ. ಆ ಪ್ರತಾಪ್ ಸಿಂಹನು ಮೂಲಿ ಗುಂಪು ಮಾಡಿದ್ರು, MP ಟಿಕೆಟ್ ಯಾಕೆ ಕೊಡ್ಲಿಲ್ಲ ಅನ್ನೋದು ಹೇಳಿಲ್ಲ. ಇವತ್ತು ರಾಜ್ಯಸಭಾ ಕೊಟ್ಟು ಕಳಿಸ್ತಾರ. ಅವು ಏನ್ರಿ ರಾಜ್ಯಸಭಾ ವಿಧಾನ ಪರಿಷತ್ ಕಳ್ಸೋರು? ಅವು ಏನಾರು ಕ್ವಾಲಿಟೀಸ್ ಬೇಕಲ್ಲ. ಬಿಜೆಪಿ ಒಳಗೆ ಹೆಂಗ್ ಆಗ್ಬಿಟ್ಟದಂದ್ರೆ ಅವ್ರು ಹೆಂಗ್ ಆಯ್ಕೆ ಮಾಡ್ತಾರೋ ಅದೇ ಕೊಡ್ತಾರೆ. ಅಲ್ರಿ ರಾತ್ರಿ ತಂದು ಕೊಡೋರು ಅಂತವ್ರ ಇವತ್ತು ಬಿಜೆಪಿಗೆ ಆಗ್ಲಕತ್ತ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ಏನ್ ಹೇಳ್ತಿದ್ದ? ದ್ವೈವದುರ್ಲಭವಾದ ಕಾರ್ಯಕರ್ತರು. ನೀವು ಸಾವುಕಾರ 8 ದಿವಸ ಬಿಜೆಪಿಗೆ ದುಡಿದಿದ್ದ KPSC ಚೇರ್ಮನ್. ಅವನ ಹೆಂಡತಿ ಸಂಬಂಧಿ ಕಥೆ ತಾನು ಮಾಡಲ್ಲ. ಬರೇ 400 ಪೋಸ್ಟಿಗೆ ನೀವು 80 ಲಕ್ಷ ತಗೊಂಡ್ರೆ 320 ಕೋಟಿ ಆಗ್ತದೆ. AC ಪೋಸ್ಟಿಗೆ 2 ಕೋಟಿ ರೂಪಾಯಿ ತಗೊಂಡು ನನ್ನ ಮುಂದೆನೆ ಅನೇಕ ಬಂದ. ಆ KPSC ಚೇರ್ಮನ್ ಮನೆಗೆ ಯಾರು ಫೋಟೋ ಇದಾವ ಗೊತ್ತಂದ್ರೆ ಗಾಂಧಿ ಫೋಟೋ ಇಲ್ಲ, ನರೇಂದ್ರ ಮೋದಿ ಫೋಟೋ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲ,
ನೆಹರು ಒಂದಿಲ್ಲ, ವಿಜೇಂದ್ರ ಯಡಿಯೂರಪ್ಪನ ಫೋಟೋ ಯಾಕೆ ನಾವು ತನ್ನ ಮನ್ಯಾಗ ಒಬ್ಬ ಹೋಗಿದ್ದ ಪಾಪ, ಒಬ್ಬ ಅವ್ರ ಮನೆಗೆ ರೊಕ್ಕ ಕೊಡ್ಲಕ್ ಹೋಗಿದ್ದವ ದೋಸ್ತಿಗೆ, ಏನ್ ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ಲಕ್. ಅವನ್ ನನಗೆ ಬಂದು ಹೇಳ್ದ, ಅವ್ನ ಮನ್ಯಾಗ ಈ ಕಡೆ ಯಡಿಯೂರಪ್ಪಂದು ಈ ಕಡೆ ವಿಜೇಂದ್ರ ಫೋಟೋ ಹಾಕ್ಯಾನ KPC. ಇವತ್ತು ಇಷ್ಟು ನಡೆದ್ರೆ ಬಾಯಿ ಬಿಟ್ಟಾನೇನ್ರಿ ಎಲ್ಲರೂ ವಿಜೇಂದ್ರ? ಒಂದು ವಿರೋಧ ಅಂತ ಭ್ರಷ್ಟರು ನಮ್ಮವ್ರ ಮ್ಯಾಗಿನವ್ರು ಹೆಂಗ್ ಮಾಡಿದ್ರಪ್ಪ ರಾಜ್ಯಾಧ್ಯಕ್ಷ? ಮುಂದುವರ್ಸ್ಕೊಂಡು ಹೊರಡೋದು ಸರ್ ಮತ್ತೆ. ಹಾ, ಏನ್ ಎದಕ್ಕಂಜಾರ ಗುರುತಿಲ್ಲ, ಏನ್ ಲಿಂಗಾಯತನ ಗುರ್ತು ಬಿಡದ ಯಡಿಯೂರಪ್ಪ. ಹಿಂಗಾಗಿ ಏನೈತಿ ಬಿಜೆಪಿ ಏನು ಹೋರಾಟ ಅದಾವ್ರೆ? ಇವತ್ತು DK ಶಿವಕುಮಾರ್ ರಾಜೀನಾಮೆ ಕೇಳ್ಬೇಕು KPC ಒಳಗೆ. ಈ ಧರ್ಮೇಂದ್ರ ಪ್ರಧಾನ ಇವತ್ತು ನೀವು ರಾಜೀನಾಮೆ ತಗೊಂಡ್ರಿ, ನೀವು ಸ್ಟೇಟ್ನಾಗ ಏನ್ ಹೇಳ್ತೀವಿ? ಈ DK ಶಿವಕುಮಾರ್ ಅಲ್ಲಿ ಹೋಗಿಷ್ಟು ಹೋರಾಟ ಮಾಡ್ತಾರೆ ಮೋದಿಯವ್ರ ಮನೆ ಮುಂದೆ, ಮೋದಿಯವ್ರ ಮನೆ ಮುಂದೆ. ಮೋದಿಯವ್ರ ರಾಜೀನಾಮೆ ಕೊಡ್ಬೇಕಂತ ಒಬ್ಬರತ್ತ. ಕಾಂಗ್ರೆಸ್ ಇವತ್ತ ಕರ್ನಾಟಕದ KPSC ಇಟ್ಟು ದೊಡ್ಡ ಹಾಳಿ ಸುಮಾರು 4,80,000 ಹುದ್ದೆ ಅದಾವ್ರಿ ಈ ರಾಜ್ಯದಾಗ ತುಂಬಬೇಕಾಗಿತ್ತು. 4,80,000 ನೀವು ಬರೀ 50 ಲಕ್ಷ ರೂಪಾಯಿ ಬಿಡ್ರಿ, ಎಷ್ಟು ರೇಟ್ ಆಯ್ತು ನೋಡ್ರಿ. KPSC ಎಷ್ಟು ಪಕ್ಕ ಮಾಡ್ಕೋದು, ಎಷ್ಟು 100 ಕೋಟಿ ಕೊಟ್ಟಾನೆ, 200 ಕೋಟಿ ಕೊಟ್ಟಾನೆ ಸಾವುಕಾರ. ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ. ತನಿಖೆ ಅಲ್ಲ, ತಕ್ಷಣ ನಾನು ಹೇಳ್ತೀನಿ KPSC ವಿಸರ್ಜನೆ ಮಾಡಿ UPSC ಮಾಡೋದು ಮಾಡೋದು. ಯಾರ್ದು ವಸೂಲಿಲ್ಲ. ಯಾವ ಬಡವ ಅದಾನ, ಯಾವ ಬಡವಂತೂ ಹೇಳೋದಿಲ್ಲ, ಶ್ರೀಮಂತ ಮಗ ಏನು ಶಾಲೆ ಹುಟ್ಟಬಾರ್ದತ್ತೇನಿಲ್ಲ. ಯಾವ ಮೆರಿಟ್ ಅದಾನ, ಯಾವ ಅವ್ರವ್ರ ಮೀಸಲಾತಿ ಪ್ರಕಾರ ಯಾರು ಅರ್ಹರ ಅದಾರ, ₹1 ಇಲ್ಲಾರ್ದೇನೆ ಅವ್ರ ನೌಕರಿ ಆಯ್ತಂದ್ರ ಅವ್ರು ಮುಂದೆ ಪ್ರಾಮಾಣಿಕರು ಬರ್ತಾರೆ. ಅವನಿಗೆ ನಾನು ₹1 ಇಲ್ಲಾದ ಬಂದಿನಪ್ಪ ಅವ್ನು ಪ್ರಾಮಾಣಿಕ. ಈಗ 1 ಲಕ್ಷಕ್ಕೂ ಒಂದು 10,000 ರೂಪಾಯಿ ಬರ್ತಾನೆ. ಖರ್ಚು ಹೋಗ್ತೈತಿ, ಪುಕಟ್ ನೌಕರಿ ಕೊಟ್ರೆ ಹೋಗ್ತೈತೆ ಅನ್ನೋದಿಲ್ಲ. ಅದು 10,000 ಕೊಡಬೇಕು. ಯಾಕಂದ್ರೆ MLA ಟ್ರಾನ್ಸ್ಫರ್ ರೊಕ್ಕ ಕೊಡ್ಬೇಕ್ರಿ. ಯಾರು ಇದ್ರ MLA ಗಂಗಾವತಿ XMLA ಏನು ಮುಸ್ಲಿಂ ಅದಲ್ಲ ಅನ್ಸಾರಿ ಹೇಳ್ಯಾರ ನೋಡಿದ್ರಿಲ್ಲ. ಒಂದು DSP ಟ್ರಾನ್ಸ್ಫರ್ಗೆ 80 ಲಕ್ಷ. ನೀವು 80 ಲಕ್ಷ ಒಂದು ವರ್ಷಕ್ಕೆ, ಅದು 80 ಲಕ್ಷ ಆ DSP ಬಂದಂದ್ರೆ, 50 ಲಕ್ಷದ ಒಬ್ಬ CPI ಬಿಜಾಪುರಕ್ಕೆ ಬಂದಂದ್ರೆ, 25 ಲಕ್ಷ ರೂಪಾಯಿದ PSI ಬಂದಂದ್ರೆ, ಈಗ ನಾ ಫೋನ್ ಮಾಡಿದ್ರೆ ಏನತ್ತಾನ, ಸರ್ ನೀವೆಲ್ಲ ಫೋನ್ ಮಾಡಿ ಕೂತ್ರ ನಾ ರೊಕ್ಕ ಇಲ್ಲಿ ತಕ್ಕೊಡ್ಬೇಕಂತಾನ. ಅದಕ್ಕೆ ಬಂದು APM ಸುಮ್ಮನೆ ಕಿರ್ಕಿದ್ ಮಾಡ್ತಾನೆ. ಮಾಲ್ ಹಚ್ಚಾರ ಅಂತವ ಕೊಡ್ತೀನ ಮಗನ ತಕ್ಕ ಪಾತ್ರರು ವ್ಯಾಪಾರಸ್ಥರು ಏನಿರ್ತಾರೆ ಮರ್ಯಾದೆ ಹಾಕಿ, ಇಲ್ರಿ ಅವ್ ಮಾಲೆ ಹಾಕಿಲ್ಲ ನಮ್ಮಲ್ಲಿ ಹಾಕ್ಯಾನ ಹೇಳ್ತಾನಲ್ಲ, ಅವನೇ PSIನೇ ಸಾಕ್ಷಿ ಮಾಡಿಟ್ಟಿರ್ತಾನ. ಮತ್ತು ಏನ್ ಸಾಹೇಬ್ರ ನಮ್ಮ ಮುಂದೆ ಕಾಣುವ 3 ಚೀಲ ತೊಗರಿ ನಾವೇ ಕಂಡಿರುತ್ತೆ. ಪಾಪ ವ್ಯಾಪಾರಸ್ಥರು ಸುಮ್ಮನೆ ಪುಕ್ಷೇಟ್ 1 ಲಕ್ಷ ಕೊಟ್ಟಿದ್ರು. ಇದು ಎದಕ್ಕೆ ಆಗ್ತೈತಿ? ಇದು ರೊಕ್ಕ ಕೊಟ್ಟು ನಾ ರೊಕ್ಕ ತಿಲ್ಲಾರ್ದೆ ಎಲ್ಲ ಅಧಿಕಾರಿಗಳು ನಮ್ಮ BJP ನಾ ಯಾರ ಕಡೆ ತಿಂದಿಲ್ಲ. ಅದಕ್ಕೆ ನಾ ಹೇಳಿದ್ದೆ ಅಧಿಕಾರಿಗಳು ಮಾತಾಡ್ತಿದ್ರು ಬಿಜಾಪುರ ಶಾಂತ ಐತಿ. ಇಲ್ಲೇನೋ ಗಾಂಧಿಗಿಲ್ಲಿ ಆಗ್ತದಂದ್ರೆ ಯಾಕಾಗೋದಿಲ್ಲ ಅಂದ್ರೆ ಈಗಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಯಾವ ಅಧಿಕಾರಿಗಳು ಪಾಪ ನಾ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಎಲ್ಲ ಗೌರವ ಕೊಡ್ತಾರೆ. ನಾವು ಹೇಳಿದ್ ಕೆಲಸ ಮಾಡ್ತೀವಿ. ಇನ್ನೇನು ಯಾರ್ಯಾರು ರೊಕ್ಕ ಕೊಟ್ಟು ಬಂದಿರ್ತಾರೆ, ನಾವೇ ಮಾಡೋಣ. ಸಿದ್ದರಾಮಯ್ಯ ಅವರು ನಾನು ರಾಜಕೀಯ ನಿವೃತ್ತಿ 28 ಎಲೆಕ್ಷನ್ ಇದರಿಂದ ಏನು ಎಫೆಕ್ಟ್ ಆಗ್ತದೋ ಅಥವಾ ರಾಜಕೀಯ ಕಲುಷಿತ ಆಗಿದೆ. ಪಾಪ ಅವರು ಬಹಳ ಅತ್ಯಂತ ಸ್ವಚ್ಛ ರಾಜಕಾರಣಿ. ಅವರು ಅವ್ರ ಮಗ ಮಾಡಿದ್ದ ಕರ್ಮಕಾಂಡ, ಅವ್ರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಸಿದ್ದರಾಮಯ್ಯ ಒಳ್ಳೆಯವರಿದ್ರು. ಹಿಂಗೇನು ಮುಖ್ಯಮಂತ್ರಿ ಯಾವುದು ಇಷ್ಟಲ್ಲ ಎಲ್ಲ ನಾ ಅದನ್ನ ವಿಧಾನಸಭೆದಾಗ ಹೇಳಿ, ನೀವು ಆ ಹಿಂದಿನ ಇದ್ರಾಗ ಚಲೋ ಇದ್ರಿ, ಭಾಳ ಕೆಟ್ಟಿರುತ್ತೆ ಒಬ್ಬನ ಮಿಸ್ಟರ್ ಯತ್ನಾಳ್ ಹಂಗಿಲ್ಲ ಹಂಗಿಲ್ಲ, ನಿಮ್ಮ ಮಗ ಕೂತ ಮಗ ನಿಮ್ಮ ಇನ್ನೊಬ್ಬ ಬೈರತಿ ಸುರೇಶ ಕುಲಸಿತ ಮಾಡಬಾರ್ದು. ಅವ್ರ್ಯಾಗ ಈ ಜಾತಿ ವ್ಯವಸ್ಥೆ ಈ ಬರೀ ಅಲ್ಲಿ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರಿಗೆ 1,000 ಕೋಟಿ 10,000 ಕುಲಸಿತ ಮಾಡೋದಂಗಲ್ಲಿ. ಈಗ ನೋಡಪ್ಪ ಸಾಮಾಜಿಕ ನ್ಯಾಯದಾಗ ಎಲ್ಲ ಯಾವ ಜನರಿಗೆ ನ್ಯಾಯವಾಗಿ ಸಿಗಬೇಕು. ಬರೀ ಅವ್ರದ್ದೇ ಹೇಳುದು, ದಲಿತರ ಬಗ್ಗೆ ಮಾತಾಡೋದು ಇಲ್ಲ. ತಾನು ಸ್ವಂತ ಹಿಂದುಳಿದ ಸಮಾಜ ಕಡೆಗೆ ಬಂದ ಮುಖ್ಯಮಂತ್ರಿ ನಾಳೆ ರಾಜೀನಾಮೆ ಕೊಡೋದಂತ ಇವತ್ತೇ ಒಂದು 80-90 ಕೋಟಿ ಬೀರಪ್ಪನ ಗುಡಿಗೆ ಅವಾಗ ಕೊಟ್ಟಾರಿ ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ. ಈಗ ಹಾಲುಮತ ಸಮಾಜ ಏನಾಗುತ್ತೆ ಪಾಪ, ನಮ್ಮ ಸಮಾಜ ಒಬ್ಬ ಮುಖ್ಯಮಂತ್ರಿ ಸಹಜವಾಗಿ ಯಾವ್ದೋ ಸಮಾಜ ಹಾಕಿದ್ವಿ ಏನಂತ ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು.
ಇವರು ಅವ್ರನ್ನ ಲಾಭ ತಗೋರು.